ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ನಾವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದುವರೆಗೂ 5 ವಿಡಿಯೋಗಳು ಇದರ ಬಗ್ಗೆ ಬಂದಾಗಿದೆ. ನನ್ನ ಕೆಲವು ಮಿತ್ರರು ಫೀಡ್ಬ್ಯಾಕ್ ಕೊಟ್ಟಿದ್ರು ಮತ್ತು ಇದು ನನ್ನ ಗಮನಕ್ಕೆ ಕೂಡ ಬಂದಿತ್ತು. ಮಧ್ಯದಲ್ಲಿ ಏನಾಗ್ತಾ ಇತ್ತು, ವಿಡಿಯೋ ಅಂದರೆ ಮಾತಾಡುವಾಗ ಮಾತು ಕೆಲವು ಕಡೆ ನಿಂತು ಬರ್ತಾ ಇತ್ತು. ಮತ್ತೆ ಅಕ್ಷರಕ್ಕೋಸ್ಕರ ಪದಗಳಿಗೋಸ್ಕರ ತಡ್ಕಾಡ್ತಾ ಇರೋಂಗೆ ಅನಿಸ್ತಾ ಇತ್ತು. ಇದು ಏನಂದರೆ, ನನಗೆ ಇದು ಹೊಸ ಅನುಭವ ಮಾತಾಡೋದು. ಇದು ಮೊದಲ ಬಾರಿಗೆ ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನೋ ಒಂದು ಒಳ್ಳೆಯ ವಿಷಯ ಮನಸ್ಸಿಗೆ ಬಂತು, ಅದನ್ನು ಎಲ್ಲ ಮಿತ್ರರ ಹತ್ರ ಬಂಧು ಬಳಗದ ಹತ್ರ ಹಂಚ್ಕೊಳ್ಳೋಣ ಅಂಥೇಳಿ ಈ ಪ್ರಯತ್ನ ಶುರು ಮಾಡಿದೆ. ಇದರಲ್ಲಿ ಕೆಲವು ತಪ್ಪುಗಳು ಆಗ್ತಾ ಇದೆ ನನ್ನಿಂದ. ಮಾತಾಡುವಲ್ಲಿ ಆ ಫ್ಲೂಯೆನ್ಸಿ ಅಂತೇನಿದೆ ಅದು ಅದು ಕಮ್ಮಿ ಆಗಿರೋದು ಗೊತ್ತಾಗುತ್ತೆ. ಬರ್ತಾ ತಿದ್ಕೊಳ್ಳೋಣ ಅಂತ ಒಂದು ಆಸೆ ಜೊತೆಗೆ ಇದು ಶುರು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅಂದರೆ ನಾವು ಇದನ್ನ ತಪ್ಪು ಮಾಡ್ತಾ ಇದೀವಲ್ವಾ ಅಂತ ಗೊತ್ತಿದ್ರು ಯಾಕೆ, ಮತ್ತೆ ತಪ್ಪು ಮಾಡ್ತೀವಿ ಅಂತ ಗೊತ್ತಿದ್ರು ಯಾಕೆ ಇದನ್ನ ಮಾಡಕ್ಕೆ ಹೋಗ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಧ್ವ ವಿಜಯದಲ್ಲಿ ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಹೇಳ್ತಾರೆ. ನಮ್ಮೆಲ್ಲರಿಗೂ ಕೂಡ ಅದು ಒಂಥರ ಅದು ಏನು ಸೆಟ್ ಮಾಡಿಟ್ಟಿರುವಂತಹ ಪ್ರಿಫೇಸ್ ಇದ್ದಂಗೆ. ಯಾವುದೇ ಕೆಲಸ ಅಂದರೆ ಒಂದು ಒಳ್ಳೆ ಕೆಲಸ ಮಾಡುವಾಗ ನಮ್ಮಲ್ಲಿ ಇರುವಂತಹ ಒಂದು ಅನುಸಂಧಾನ, ಅದಕ್ಕೆ ನೈತ್ಯಾನುಸಂಧಾನ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೊಡ್ಡವ್ರ ಮಧ್ಯೆ ನಾನು ಒಬ್ಬ ಚಿಕ್ಕ ಹುಡುಗ ಇದ್ದೀನಿ, ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಯೋಚನೆಯೊಂದಿಗೆ, ಅನುಸಂಧಾನದೊಂದಿಗೆ ಅವರು ನಾರಾಯಣ ಪಂಡಿತಾಚಾರ್ಯರು ಒಂದು ತುಂಬ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಮಧ್ವ ವಿಜಯ ಶುರುವಿನಲ್ಲಿ. ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೆ ಸಂಕ್ಷಿಪ್ತ ವಾಕ್ಯೆ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾಹ ಕರುಣಾಂ ಕ್ರಿಯಾಸುಹು ಅಂತ ಹೇಳ್ತಾರೆ. ಅಂದರೆ ಅವರು ಹೇಳ್ತಾ ಇರೋದು ಇಲ್ಲಿ ಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆ ಹೇಳುವಾಗ ಅವರು ಅನುಸಂಧಾನ ಏನು ಮಾಡಿದ್ರು ಅಂದರೆ, ನಾವು ಅಂದರೆ ಈ ಕಾವ್ಯವನ್ನ ಶ್ರೀಮದ್ ಆಚಾರ್ಯರ ಕಥೆಯನ್ನ ಅವರ ಜೀವನ ಚರಿತ್ರೆಯನ್ನ ಹೇಳೋಷ್ಟು ನಾನು ದೊಡ್ಡವನಲ್ಲ. ಅಂದರೆ ಇದು ರುದ್ರಾದಿ ಇಂದ್ರಾದಿ ಸಮಸ್ತ ದೇವತೆಗಳು ಕೂಡ ಯಾವ ಗುರುಗಳ ಅವರ ಚರಿತ್ರೆಯನ್ನು ಹೇಳಕ್ಕೆ, ಅವರ ನಾಮ ಸ್ಮರಣೆ ಮಾಡಕ್ಕೆ ವಕ್ತು ಕಾಮೆ ಅವರು ಬಯಸ್ತಾ ಇರ್ತಾರೆ ಯಾವಾಗಲೂ. ಅಂಥ ದೊಡ್ಡ ದೊಡ್ಡ ದೇವತಾ ಶಕ್ತಿಗಳು ಮಹಾಜ್ಞಾನಿಗಳು ಕೂಡ ಶ್ರೀಮದ್ ಆಚಾರ್ಯರ ಗುರುಗಳ ಸ್ತೋತ್ರ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ಗುಣಗಾನ ಮಾಡೋದಕ್ಕೆ. ಅಂಥದ್ರಲ್ಲಿ ಸಂಕ್ಷಿಪ್ತ ವಾಕ್ಯೆ ಮಯಮಂತ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂಕ್ರಿಯಾಸುಹು. ಆದರೂ ಏನಂದರೆ, ಗುರುಗಳ ಬಗ್ಗೆ ಮಾತಾಡಬೇಕು ಅಂತ ಆಸೆಯಿಂದ ಅಷ್ಟು ಹೆಚ್ಚಾಗಿ ಪದಶಕ್ತಿ ಇಲ್ಲದ, ಅಂದರೆ ಅವರು ಹೇಳ್ತಿರೋದು ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯರು, ಅವು ಮಹಾಜ್ಞಾನಿಗಳು ಆ ಕಾಲದಲ್ಲಿ. ಅವರು ಕೂಡ ಆ ಥರ ನನಗೆ ಏನು ಗೊತ್ತಿಲ್ಲ, ಹೆಚ್ಚು ಪದ ಸಂಪತ್ತಿ ಇಲ್ಲ, ವೊಕ್ಯಾಬುಲರಿ ಇಲ್ಲ, ಆದರೂ ಕೂಡ ಹೆಚ್ಚು ಬುದ್ಧಿವಂತಿಕೆ ಇಲ್ಲದೆ ಇದ್ರೂ ಕೂಡ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಗುರುಗಳ ಬಗ್ಗೆ ಹೇಳೋದಕ್ಕೆ. ಹಾಗಾಗಿ ಗುಣವಂತರಾದ ಸಜ್ಜನರು ನನ್ನ ಬಗ್ಗೆ ಕರುಣೆ ತೋರಿಸಿ ಕ್ಷಮಿಸಬೇಕು. ಅಂದರೆ ಈ ಪ್ರಯತ್ನ, ಒಬ್ಬ ಸಣ್ಣ ಹುಡುಗ ಏನು ಪ್ರಯತ್ನ ಮಾಡ್ತಾ ಇದ್ದೀನಿ, ಈ ಪ್ರಯತ್ನಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಅನುಸಂಧಾನ. ಇದು ಕೂಡ ಅವರೇ ಮಾರ್ಗದರ್ಶನದಲ್ಲಿ ನನ್ನದು ಕೂಡ ಇದೆ ಅನುಸಂಧಾನ. ದೊಡ್ಡವ್ರು ಯಾರ್ಯಾರಿದ್ದಾರೆ ಅವರೆಲ್ಲ ಕ್ಷಮಿಸಿ ನನ್ನ ಈ ಸಣ್ಣ ಪ್ರಯತ್ನವನ್ನು ಸ್ವೀಕರಿಸಬೇಕು. ಮತ್ತೆ ಇನ್ನೊಂದು ಏನಂದರೆ, ಈ ಥರ ಪ್ರಯತ್ನ ಯಾಕೆ ಮಾಡಬೇಕು, ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ರೂ ಕೂಡ ಕ್ಷಮೆ ಕೇಳಿಕೊಂಡು ಮತ್ತೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ. ಉಚ್ಚಾವಚ ಏನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೂತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ಅಂದರೆ ಉತ್ತಮ ಶ್ಲೋಕ ಶಿಖಾಮಣೀನಾಂ ಚರಿತಾನುವಾದ ಮನೋವಿಶುದ್ಧೈ ಯಾಕೆ ಹೇಳ್ತಾರೆ ಅಂದರೆ, ಇದು ಆ ಶ್ಲೋಕ ಹಿಂದಿನ ಪಾದಗಳಲ್ಲಿ ಶ್ರೀಮದ್ ಆಚಾರ್ಯರ ಚರಿತ್ರೆ ಬಗ್ಗೆ ಅತ್ಯಪೂರ್ವವಾದಂತಹ ವಿಚಿತ್ರವಾದಂತಹ ಚರಿತ್ರೆ ಹೇಳ್ತೀನಿ ಅಂತ ಅವರಲ್ಲಿ ಅನುಸಂಧಾನ. ಇಲ್ಲಿ ನಾನು
ಆ ಅಪೂರ್ವರಾದಂತಹ ಶ್ರೀಮದ್ ಆಚಾರ್ಯರಿಗೂ ಅಪ್ಪನಾದ ಭಗವಂತನ ಇದು ಒಂದು ಕೆಲಸಕ್ಕೆ ತೊಡಗಿದ್ದೇನೆ. ನನ್ನದು ಕೂಡ ಅವರ ಮಾರ್ಗದಲ್ಲೇ, ದೊಡ್ಡವರು ಹಾಕಿಕೊಟ್ಟ ಮಾರ್ಗದಲ್ಲೇ ಅಂತೆಯೇ ಇದನ್ನು ಕೂಡ. ಇದು ಯಾಕೆ ಈ ಪ್ರಯತ್ನ ಅಂದರೆ, ಉತ್ತಮ ಶ್ಲೋಕ ಶಿಖಾಮಣೀನಾಂ ಚರಿತಾನುವಾದ ಮನೋವಿಶುದ್ಧೈ, ಅಂದರೆ ಮನಸ್ಸಿನ ಶುದ್ಧಿಗೋಸ್ಕರ ಈ ಕಲ್ಮಶಗಳೆಲ್ಲ ಈ ಕಲ್ಮಶಗಳಿಂದ ಶುದ್ಧರಾಗಿ ಆ ಭಗವಂತನ ಚಿಂತನೆಯನ್ನು ಮಾಡೋಣ ಅನ್ನೋ ಒಂದು ಅನುಸಂಧಾನದಿಂದ ಈ ಈ ಒಂದು ಕೆಲಸ, ಮಹಾ ಸಾಹಸ ಕೆಲಸವನ್ನು ಶುರು ಮಾಡ್ತಾ ಇದ್ದೀನಿ. ಅವರಿಗೆ, ಶ್ರೀಮದ್ ನಾರಾಯಣ ಪಂಡಿತರಿಗೂ ನಮಗೂ ಕಂಪ್ಯಾರಿಸನ್ನೇ ಇಲ್ಲ. ನಾವೆಲ್ಲ ಅವ್ರ ಮುಂದೆ ಪುಟ್ಟ ಮಕ್ಕಳು ಅಲ್ಲ, ಏನೋ ಅಲ್ಲವೇ ಅಲ್ಲ, ತೃಣಮಾತ್ರರು. ಆದರೂ ಕೂಡ ಗುರುಗಳು ಏನೋ ಒಂದು ಅನುಗ್ರಹದಿಂದ ಒಂದು 4 ಮಾತುಗಳನ್ನ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಒಂದು 4 ಅಕ್ಷರ ಕಲ್ತಿದ್ದೀವಿ. ಅದರಲ್ಲಿ ನಮ್ಗೆ ಎಷ್ಟು ಅರ್ಥ ಆಯಿತೋ ಅದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳುವಂಥ ಒಂದು ಬಯಕೆಯಿಂದ ಈ ಪ್ರಯತ್ನ ನಡೀತಾ ಇದೆ. ಎಲ್ಲ ಹಿರಿಯರು, ಸಜ್ಜನರು, ಬಂಧು ಬಾಂಧವರು ಕೂಡ ನನ್ನ ಮಧ್ಯದಲ್ಲಿ ಆಗುವಂತಹ ತಪ್ಪುಗಳನ್ನ ಕ್ಷಮಿಸಿಕೊಂಡು ಅದನ್ನ ಗಮನಕ್ಕೆ ತಂದುಕೊಳ್ಳದೆ, ಏನಾರ ಒಂದು ಉತ್ತಮ ವಿಷಯ ಇಲ್ಲಿ ನನ್ನ ಮಾತುಗಳಲ್ಲಿ ಬಂತು ಅಂದರೆ ಅದನ್ನ ಸ್ವೀಕಾರ ಮಾಡಬೇಕು. ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಾರೆ. ಈ ಹಂಸಗಳ ಶಕ್ತಿ ಏನು ಅಂದರೆ, ಈ ಹಾಲು ನೀರು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಬರೀ ಹಾಲನ್ನು ಮಾತ್ರ ಹೀರ್ಕೊಂಡು ನೀರನ್ನು ಹಂಗೆ ಉಳಿಸತ್ತಂತೆ. ಅದೇ ಥರ ಎಲ್ಲ ಸಜ್ಜನರು ಈ ನನ್ನ ಮಾತುಗಳಲ್ಲಿ ಏನು ಒಂದು ಉತ್ತಮವಾದ ವಿಷಯ ಇದೆ ಅಂತ ಅನ್ಸಿದ್ರೆ ಅದನ್ನ ಸ್ವೀಕಾರ ಮಾಡಬೇಕು. ಮತ್ತು ನನ್ನ ಏನೇನು ತಪ್ಪುಗಳಿದೆಯೋ ಅದನ್ನ ನನ್ನ ಆ ಒಂದು ಜ್ಞಾನದ ಮಿತಿ ಅಥವಾ ಅಜ್ಞಾನದಿಂದ ಆಗಿದ್ದು ಅಂತ ಹೇಳಿ ಕ್ಷಮಿಸಿ ಈ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಮುಂದಿನ ವಿಷಯಕ್ಕೆ ಬರ್ತೀನಿ. ಈಗ ಕರನ್ಯಾಸ ಅಂದರೆ ನಾವು ಹಿಂದೆ ಇದ್ರ ಬಗ್ಗೆ ಮಾತಾಡಿದ್ವಿ. ಅಂದರೆ ವಿಷ್ಣು ಸಹಸ್ರನಾಮವನ್ನು ಒಂದು ಮಂತ್ರತುಲ್ಯವಾಗಿ ಮಂತ್ರದಂತೆ ಹೇಳೋದು ಅಂತ. ಮಂತ್ರದಂತೆ ಹೇಳುವಾಗ ಯಾವಾಗಲೂ ಕೂಡ ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಇರಬೇಕು, ದಿಗ್ಬಂಧನಗಳಾಗಬೇಕು. ಅಷ್ಟೆಲ್ಲ ಮಾಡಿಕೊಂಡು ಮಂತ್ರ ಮಾಡಬೇಕು. ಗಾಯತ್ರಿ ಮಂತ್ರ ನಿತ್ಯ ಜಪ, ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಥವಾ ಅದು ಯಾರಲ್ಲಿ ಪರಂಪರೆಯಿಂದ ಬಂದಿಲ್ವೋ ಅಥವಾ ಯಾರಿಗೆ ಅದ್ರ ವಿಷಯ ಗೊತ್ತಿಲ್ವೋ ಅವ್ರಿಗೋಸ್ಕರ ಒಂದೆರಡು ಮಾತುಗಳಲ್ಲಿ ಇದ್ರ ಬಗ್ಗೆ ವಿವರ ಕೊಟ್ಕೊಂಡು ಮುಂದೆ ಧ್ಯಾನ ಶ್ಲೋಕಗಳ ಕಡೆಗೆ ಹೋಗೋಣ. ಈಗ ಕರನ್ಯಾಸ ಅಂತ ಹೇಳಿ. ಕರ ಅಂದರೆ ನಮ್ಮ ಕೈಯಲ್ಲಿ ನಾವು ಏನೇನು ಕೆಲವು ಕ್ರಿಯೆ ಮಾಡೋದಿರುತ್ತೆ ಅದನ್ನ ಇದರಲ್ಲಿ ಹೇಳ್ತಾರೆ. ವಿಶ್ವಂ ವಿಷ್ಣು ವಷಟ್ಕಾರ ಇತಿ ಅಂಗುಷ್ಠಾಭ್ಯಾಂ ನಮಃ ಅಂತೇಳಿ. ಅಂಗುಷ್ಟಗಳಿಗೆ ನಮಸ್ಕಾರ. ವಿಶ್ವಂ ವಿಷ್ಣುರ್ ವಷಟ್ಕಾರ ಅನ್ನೋ ಹೆಸರುಗಳಿಂದ. ಅಂದರೆ ಅಂಗುಷ್ಟ ಅಂದರೆ ನಮ್ಮ ಹೆಬ್ಬೆರಳು. ಇಲ್ಲಿ ಅಂಗುಷ್ಟಾಭ್ಯಾಂ ನಮಃ ಅಂತ ಹೇಳ್ಬೇಕಾದ್ರೆ ನಾವು ಏನು ಮಾಡಬೇಕು, ನಮ್ಮ ತೋರು ಬೆರಳಿನಿಂದ ಈ ಹೆಬ್ಬೆರಳ ಬುಡದಿಂದ ಮೇಲ್ಭಾಗದವರೆಗೆ ಒತ್ತಿಕೊಂಡು ಮೇಲ್ಮುಖವಾಗಿ ಬೆರಳನ್ನ ತಗೊಂಡು ಹೋಗಬೇಕು. ಹಾಗೆ ಮಾಡ್ತಾ ವಿಶ್ವಂ ವಿಷ್ಣುರ್ ವಷಟ್ಕಾರ ಇತಿ ಅಂಗುಷ್ಟಾಭ್ಯಾಂ ನಮಃ ಅಂತ ಹೇಳಬೇಕು. ಮತ್ತೆ ಅಮೃತಾಂಶು ಉದ್ಭವೋ ಭಾನುರಿತಿ ತರ್ಜನೀಭ್ಯಾಂ ನಮಃ. ಅಮೃತಾಂಶು ಉದ್ಭವ ಭಾನು ಇತಿ ತರ್ಜನೀಭ್ಯಾಂ ನಮಃ ಅಂತ ಹೇಳಿ. ತರ್ಜನಿ ಅಂದರೆ ತೋರು ಬೆರಳು. ಈಗ ಹೆಬ್ಬೆಟ್ಟಿನಿಂದ ತೋರು ಬೆರಳಿನ ಬುಡದಿಂದ ಮೇಲ್ಭಾಗದವರೆಗೆ ಆ ಬೆರಳನ್ನ ಒತ್ತುಕೊಂಡು ಮೇಲ್ಮುಖವಾಗಿ ಚರಿಸಬೇಕು. ಮತ್ತೆ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮೇತಿ ಮಧ್ಯಮಾಭ್ಯಾಂ ನಮಃ. ಬ್ರಹ್ಮಣ್ಯ, ಬ್ರಹ್ಮಕೃತ್, ಬ್ರಹ್ಮ ಈ ನಾಮಗಳಿಂದ ಮಧ್ಯದ ಬೆರಳು ಏನಿದೆ ಅದನ್ನ ಹಾಗೆ ಈ ಹಿಂದಿನ ಬೆರಳಿನಂತೆಯೇ ಮಧ್ಯ ಬೆರಳಿನಿಂದ ಬುಡದಿಂದ ಮೇಲ್ಮುಖವಾಗಿ ಹೆಬ್ಬೆರಳಿನಿಂದ ಒತ್ಕೊಂಡು ಚಲಿಸಬೇಕು. ಮತ್ತೆ ಸುವರ್ಣ ಬಿಂದು ರಕ್ಷೋಭ್ಯ ಇತಿ ಅನಾಮಿಕಾಭ್ಯಾಂ ನಮಃ. ಸುವರ್ಣ ಬಿಂದು ಅಕ್ಷೋಭ್ಯ ಇತಿ ಅನಾಮಿಕಾಭ್ಯಾಂ ನಮಃ ಅಂತ ಅನಾಮಿಕಾ ಬೆರಳಿಗೆ, ಅನಾಮಿಕ ಅಂದರೆ ನಾವು ಉಂಗುರ ಬೆರಳು ಅಂತ ಹೇಳ್ತೀವಲ್ಲ, ರಿಂಗ್ ಫಿಂಗರ್, ಅದನ್ನು ಕೂಡ ಬೆರಳಿನ ಕೆಳಭಾಗದಿಂದ ಮೇಲ್ಮುಖಕ್ಕೆ ಸಂಚರಿಸಬೇಕು ಹೆಬ್ಬೆಟ್ಟಿನಿಂದ ಒತ್ಕೊಂಡು. ಆಮೇಲೆ ನಿಮಿಷೋ ನಿಮಿಷಃ ಸ್ರಗ್ವೀತಿ ಕನಿಷ್ಠಿಕಾಭ್ಯಾಂ ನಮಃ. ನಿಮಿಷಃ, ಅನಿಮಿಷಃ, ಸ್ರಗ್ವಿ ಅನ್ನೋ ಹೆಸರುಗಳಿಂದ ಕನಿಷ್ಠಕ ಅಂದರೆ ನಮ್ಮ ಕಿರು ಬೆರಳನ್ನು ಕೂಡ ಬುಡದಿಂದ ಮೇಲ್ಮುಖವಾಗಿ ಹಿಂಗೆ ಒತ್ಕೊಂಡು ಚಲಿಸಬೇಕು. ರಥಾಂಗಪಾಣಿ ಅಕ್ಷೋಭ್ಯ ಇತಿ ಕರತಲಕರ ಪೃಷ್ಠಾಭ್ಯಾಂ ನಮಃ. ಅಂದರೆ ರಥಾಂಗಪಾಣಿ ಅಕ್ಷೋಭ್ಯ ಅನ್ನುವಂತಹ ಭಗವಂತನ ನಾಮಗಳನ್ನ ನೆನೆಸ್ಕೊಳ್ತಾ, ಕರತಲಕರ ಪೃಷ್ಠ ಅಂತಂದ್ರೆ ಈ ಕೈಯ ಕೆಳಭಾಗ ಕರತಲ, ಮತ್ತೆ ಕರಪೃಷ್ಠ ಕೈಯ ಹಿಂಭಾಗ.
ಕರತಲ ಅಂದ್ರೆ ನಮ್ಮ ಹಿಮ್ಡಿ ಅಂತ ಏನು ಎಲ್ಬೋ ಅಂತ ಏನು ಹೇಳ್ತೀವಿ, ಕೈಯ ಹಿಮ್ಡಿ ಎಲ್ಬೋ, ಅಲ್ಲಿಂದ ಅಂದ್ರೆ ಬಲಗೈಯಿಂದ ಎಡಗೈಗೆ, ಎಡಗೈಯಿಂದ ಬಲಗೈಗೆ, ಆ ಹಿಮ್ಮಡಿಯಿಂದ ಎಲ್ಬೋ ಇಂದ ಮೇಲ್ಮುಖವಾಗಿ ಚರಿಸಿ ಕರತಲ ಅಂದ್ರೆ ನಮ್ಮ ಹಸ್ತದ ಹಿಂಭಾಗಕ್ಕೆ ಹೀಗೆ ಸವರ್ಕೊಳ್ಬೇಕು ಒಂದ್ಸತಿ, ಎಡಗೈಯಿಂದ ಬಲಗೈ, ಬಲಗೈಯಿಂದ ಎಡಗೈ, ಹೀಗೆ ರಥಾಂಗ ಪಾಣಿ ಅಕ್ಷೋಭ್ಯ ಐತಿ ಕರತಲ ಕರ ಪೃಷ್ಠಾಭ್ಯಾಂ ನಮಃ ಅಂತ ಹೇಳಬೇಕು. ಮುಂದೆ ಅಂಗನ್ಯಾಸ. ಸುವ್ರತಃ ಸುಮುಖಃ ಸೂಕ್ಷ್ಮ ಇತಿ ಜ್ಞಾನಾಯ ಹೃದಯಾಯ ನಮಃ ಅಂತ ಹೇಳಿ. ಈಗ ಈ ಹೃದಯ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಎದೆಯ ಮಧ್ಯಭಾಗದಲ್ಲಿ ನಾವು ಕೈಯನ್ನ ಹೀಗೆ ಇಟ್ಕೊಂಡು ಸುವ್ರತಃ ಸುಮುಖಃ ಸೂಕ್ಷ್ಮ ಇತಿ ಹೃದಯಾಯ ನಮಃ ಅಂತೇಳಿ ಭಗವಂತನನ್ನ ಈ 3 ರೂಪಗಳಿಂದ ಹೃದಯದಲ್ಲಿ ಅನುಸಂಧಾನ ಮಾಡಬೇಕು. ಆಮೇಲೆ ಸಹಸ್ರಮೂರ್ತಿ ವಿಶ್ವಾತ್ಮ ಇತಿ ಐಶ್ವರ್ಯಾಯ ಶಿರಸೇ ಸ್ವಾಹ. ಶಿರಸ್ ಅಂದ್ರೆ ತಲೆ, ತಲೆ ಮೇಲೆ ಕೈ ಇಟ್ಕೊಂಡು ಸಹಸ್ರಮೂರ್ತಿ ವಿಶ್ವಾತ್ಮ ಇತಿ ಐಶ್ವರ್ಯಾಯ ಶಿರಸೇ ಸ್ವಾಹ ಅಂತ ಹೇಳ್ಕೋಬೇಕು. ಸಹಸ್ರಾರ್ಚಿ ಸಪ್ತಜಿಹ್ವ ಇತಿ ಶಕ್ತಿಯೈ ಶಿಖಾಯೈ ವಷಟ್. ಶಿಖಾ ಅಂದ್ರೆ ತಲೆ ಹಿಂಭಾಗ, ಅಥವಾ ನಾವು ಏನು ಜುಟ್ಟು ಬಿಡೋದೇನಿದೆ ಶಿಖೆ ಅಂತ, ಶಿಖೆ ಬಿಡ್ತಾರಲ್ಲ ಅಲ್ಲಿ ಕೈಯನ್ನ ಸ್ಪರ್ಶ ಮಾಡಿಕೊಂಡು ಸಹಸ್ರಾರ್ಚಿ ಸಪ್ತಜಿಹ್ವ ಅಂತ ಭಗವಂತನ ನಾಮಗಳಿಂದ ಅಲ್ಲಿ ಅನುಸಂಧಾನ ಮಾಡಬೇಕು. ತ್ರಿಸಾಮ ಸಾಮಗಃ ಸಾಮೇತಿ ಬಲಾಯ ಕವಚಾಯ ಹುಂ. ತ್ರಿಸಾಮ ಸಾಮಗ ಸಾಮೇತಿ ಬಲಾಯ ಕವಚಾಯ ಹುಂ ಅಂತ ಹೇಳ್ಕೊಂಡು, ಕವಚ ಅಂತಂದ್ರೆ ನಮ್ಮ ರಕ್ಷಣಾ ಕವಚ ಅಂತ ಏನು ಹೇಳ್ತೀವಲ್ಲ ಆ ಥರ, ಬಲಗೈಯಿಂದ ಎಡಭುಜವನ್ನು, ಎಡಗೈಯಿಂದ ಬಲಭುಜವನ್ನು ಹೀಗೆ ಕ್ರಾಸ್ ಆಗಿ ಸ್ಪರ್ಶ ಮಾಡಿಕೊಳ್ಬೇಕು. ಕವಚ ಅಂದ್ರೆ ಇಲ್ಲಿ ನಾವು ಏನು ಒಂದು ಒಳ್ಳೆ ಕೆಲಸ, ಭಗವಂತನ ಧ್ಯಾನವನ್ನ ಸ್ತೋತ್ರವನ್ನ ಮಾಡಕ್ ಹೊರಟಿದೀವಿ, ಮಂತ್ರ ಉಚ್ಚಾರಣೆ ಮಾಡಕ್ ಹೊರಟಿದೀವಿ, ಇಲ್ಲಿ ದುಷ್ಟಶಕ್ತಿಗಳು ನಮ್ಮೊಳಗೆ ಸೇರ್ಕೊಂಡು ನಮ್ಮಿಂದ ತಪ್ಪು ಕೆಲಸವನ್ನು ಮಾಡೋದಾಗ್ಲಿ, ಈ ಉತ್ತಮ ಕೆಲಸಕ್ಕೆ ಭಂಗ ತರೋದಾಗ್ಲಿ, ಅಥವಾ ಮನಸ್ಸನ್ನ ಚಂಚಲಗೊಳಿಸೋದು, ಈ ಥರದ್ದೇನು ಮಾಡದೆ ಮನಸ್ಸು ಏಕಾಗ್ರವಾಗಿ ಭಗವಂತನ ಧ್ಯಾನದಲ್ಲಿ ಇರಲಿ ಅಂತ ಹೇಳಿ ಈ ಕವಚವನ್ನ ನಾವು ನಮ್ಮ ಸುತ್ತಲೂ ಕವಚವನ್ನ ಸೃಷ್ಟಿಸ್ಕೊಳ್ಬೇಕು. ಅದು ಇಲ್ಲಿ ಹುಂಕಾರದೊಂದಿಗೆ. ಅಂದ್ರೆ ಈ ಹುಂಕಾರ ಏನಂದ್ರೆ ಹಿಂದೆ ಪುರಾಣದ ಕಥೆಗಳಲ್ಲೆಲ್ಲ ಬರುತ್ತೆ, ಆ ಋಷಿಗಳು ಎಲ್ಲ ಆ ದುಷ್ಟಶಕ್ತಿಗಳನ್ನ ಕೇವಲ ಹುಂಕಾರದಿಂದ, ಅದು ವೇದದ ಶಕ್ತಿ, ಅದು ತಪಶಕ್ತಿ, ಅದು ಆ ಹುಂಕಾರದಿಂದನೇ ದುಷ್ಟಶಕ್ತಿಗಳನ್ನ ನಾಶ ಮಾಡ್ತಿದ್ರು ಅಂತ ಪುರಾಣದ ಕಥೆಗಳಲ್ಲಿ ಕೇಳ್ತೀವಿ. ಹಾಗೆ ಹುಂಕಾರವನ್ನ ಜೋರಾಗಿ ಮಾಡ್ತಾ ಈ ಕವಚದಂತೆ ಕೈಗಳನ್ನ ಕ್ರಾಸ್ ಆಗಿ ಇಟ್ಕೊಳ್ಬೇಕು. ರಥಾಂಗಪಾಣಿ ರಕ್ಷೋಭ್ಯ ಇತಿ ನೇತ್ರಾಭ್ಯಾಂ ವೌಷಟ್. ರಥಾಂಗಪಾಣಿ ಅಕ್ಷೋಭ್ಯ ಅನ್ನೋ ಭಗವಂತನ ನಾಮಗಳೊಂದಿಗೆ ಕಣ್ಣುಗಳನ್ನ ನೋಡ್ಕೊಳ್ಬೇಕು, 2 ಕಣ್ಣುಗಳನ್ನ ವೌಷಟ್ ಅಂತ ಜೋರಾಗಿ ಹೇಳ್ಕೊಂಡು, ಅಂದ್ರೆ ಕಣ್ಣುಗಳು ಬೇರೆ ಎಲ್ಲೋ ಏನೇನೋ ನೋಡ್ದಂಗೆ ಭಗವಂತನ್ನೇ ನೋಡೋಂಗಾಗ್ಲಿ ಅಂತ ಹೇಳಿ ಆ ವೌಷಟ್ ಅಂತ ಹೇಳ್ಕೊಂಡು, ಮುಂದೆ ಶಾನ್ಗ ಧನ್ವ ಗದಾಧರ ಇತಿ ವೀರ್ಯಾಯ ಅಸ್ತ್ರಾಯ ಫಟ್. ಶಾನ್ಗ ಧನ್ವ ಅಂದ್ರೆ ಶಾರ್ಂಗರವ ಅನ್ನೋದು ಭಗವಂತನ ವಿಷ್ಣುವಿನ ಧನಸ್ಸು. ಆ ಶಾರ್ಂಗರವ ಅನ್ನೋ ಧನಸ್ಸನ್ನ ಹಿಡಿದಿರೋ ಭಗವಂತ, ಮತ್ತೆ ಗದಾಧರ ಗದೆ, ಕೌಮೋದಕಿ ಅನ್ನುವಂಥ ಗದೆಯನ್ನ ಹಿಡಿದಿರೋ ಆ 2 ಆಯುಧಗಳನ್ನ ಹಿಡಿದ ರೂಪದಿಂದ ವೀರ್ಯಾಯ ಅಸ್ತ್ರಾಯ ಫಟ್. ವೀರ್ಯ ಅಂದ್ರೆ ಶಕ್ತಿಗೋಸ್ಕರ, ಈ ಈ ಒಂದು ಊರ್ಜ ಏನಿದೆ, ಶಕ್ತಿ ಸಂಚಯವಾಗಲಿ ನಮ್ಮಲ್ಲಿ, ಈ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡಿ ಒಂದು ಒಳ್ಳೆ ಕೆಲಸ ಮಾಡುವ ಶಕ್ತಿ ನಮ್ಮಲ್ಲಿ ತುಂಬಲಿ ಅಂತೇಳಿ ಅಸ್ತ್ರಾಯ ಫಟ್. ಫಟ್ ಅಂತ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ, ಚಪ್ಪಾಳೆ ತಟ್ಟಿ ಅಸ್ತ್ರಾಯ ಫಟ್ ಅಂತ ಹೇಳಬೇಕು. ಆಮೇಲೆ ಋತುಹು ಸುದರ್ಶನ ಕಾಲಹ ಇತಿ ದಿಗ್ಬಂಧ ಅಂತ ಹೇಳಿ ಈ ಚಿಟ್ಕೆ ಹೊಡಿತೀವಲ್ಲ, ಆ ರೀತಿ ನಮ್ಮ ತಲೆಯಿಂದ ಮೇಲ್ಭಾಗದಲ್ಲಿ ಸುತ್ತಲೂ, ನಮ್ಮ ದೇಹದ ಸುತ್ತಲೂ ಈ ಚಿಟ್ಕೆ ಹೊಡಿತಾ ಕೈಯಿನ ಹಿಂಗೆ ಒಂದು ರೌಂಡ್ ಆಗಿ ತಿರುಗಿಸ್ಬೇಕು. ಆವಾಗ ನಮ್ಮ ಅನುಸಂಧಾನ ಏನಂದ್ರೆ ಋತುಹು ಸುದರ್ಶನ ಕಾಲಹ ಕಾಲ ಇತಿ ದಿಗ್ಬಂಧ ಅಂತ. ಈಗ ದಿಗ್ಬಂಧನವನ್ನು ಮಾಡ್ಕೊಂಡ್ವಿ ನಾವು. ಅಂಗಗಳಲ್ಲೂ ಅಂಗೋಪಾಂಗಗಳಲ್ಲಿ, ನಮ್ಮ ಕೈ ಬೆರಳಿನ ಸಂದುಗಳಲ್ಲೂ ಕೂಡ ಭಗವಂತ ಅಲ್ಲಿ ಕೂತು ನಮ್ಮಿಂದ ಎಲ್ಲ ಕೆಲಸಗಳನ್ನು, ಒಂದು ಒಳ್ಳೆ ಕೆಲಸ, ಈ ಭಗವತ್ ಸ್ತೋತ್ರ ಮಾಡುವಂತಹ ಕೆಲಸ ಮಾಡಲಿ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಈಗ ದಿಗ್ಬಂಧನವನ್ನು ಮಾಡ್ಕೊಂಡ್ವಿ. ಮತ್ತೆ ಯಾವುದೇ ಜಪಕ್ಕಾಗ್ಲಿ ದಿಗ್ಬಂಧನ ಮಾಡ್ಕೊಂಡ್ಮೇಲೆ, ಜಪ ಮುಗಿದ್ಮೇಲೆ ದಿಗ್ವಿಮೋಕ ಅಂತ ಹೇಳಿ ಆ ದಿಗ್ವಿಮೋಚನೆ, ದಿಗ್ಬಂಧದ ವಿಮೋಚನೆಯನ್ನ ಮಾಡಬೇಕು. ಇಲ್ಲಾಂದ್ರೆ ಆ ದಿಗ್ಬಂಧನದೊಳಗೆ ಇರ್ತೀವಿ ಅಂತ ಹೇಳಿ ಅದು. ಮುಂದೆ ನಾವು ಧ್ಯಾನ ಶ್ಲೋಕಗಳೊಂದಿಗೆ
ಭಗವಂತನ ವಿಷ್ಣು ಸಹಸ್ರನಾಮದ ಕಡೆಗೆ ಹೋಗೋಣ. ಅದನ್ನು ಹೇಳಕ್ ಮುಂಚೆ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಅಂತ ಹೇಳ್ಕೊಂಡು ವಿಷ್ಣು ಸಹಸ್ರನಾಮ ಆ ಧ್ಯಾನ ಶ್ಲೋಕಗಳೇನಿದೆ ಅದನ್ನ ನೋಡೋಣ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲಿಪ್ತಾಸನಸ್ಥ ಸ್ಫಟಿಕ ಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನೀಯಾದರಿನಳಿನಗದಾ ಶಂಖಪಾಣಿರ್ಮುಕುಂದಃ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲಿಪ್ತಾಸನಸ್ಥಃ ಸ್ಫಟಿಕ ಮಣಿನಿಭೈಃ ಮೌಕ್ತಿಕೈಃ ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈಃ ಉಪರಿ ವಿರಚಿತೈಃ ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನೀಯಾತ್ ಅರಿನಳಿನಗದಾ ಶಂಖಪಾಣಿರ್ಮುಕುಂದಃ. ಪದವಿಭಾಗ. ಕ್ಷೀರ ಉದನ್ವತ್ ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲಿಪ್ತ ಆಸನಸ್ಥಃ ಸ್ಫಟಿಕ ಮಣಿನಿಭೈಃ ಮೌಕ್ತಿಕೈಃ ಮಂಡಿತಾಂಗಃ ಶುಭ್ರೈಃ ಅಭ್ರೈಃ ಅದಭ್ರೈಃ ಉಪರಿ ವಿರಚಿತೈಃ ಮುಕ್ತಪೀಯೂಷವರ್ಷೈಃ ಆನಂದೀ ನಃ ಪುನೀಯಾತ್ ಅರಿ ನಳಿನ ಗದಾ ಶಂಖ ಪಾಣಿಃ ಮುಕುಂದಃ. ಇದು ಈ ಧ್ಯಾನ ಏನ್ ಮಾಡಬೇಕು ವಿಷ್ಣು ಸಹಸ್ರನಾಮಕ್ಕೆ ಮುಂಚೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮನಸ್ಸಿನಲ್ಲಿ ಈ ಬರುವಂತಹ ವಿಷಯಗಳನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಕ್ಷೀರ ಉದನ್ವತ್ ಪ್ರದೇಶ. ಉದನ್ವತ್ ಅಂದ್ರೆ ಸಮುದ್ರ, ಕ್ಷೀರ ಅಂದ್ರೆ ಹಾಲು. ನಾವು ಹಾಲಿನ ಸಮುದ್ರ ಅಥವಾ ಕ್ಷೀರ ಸಮುದ್ರ ಅಂತ ಕ್ಷೀರ ಸಮುದ್ರ ಶಾಯಿ ಅಂತ ಯಾವ ಭಗವಂತನ ಧ್ಯಾನ ಮಾಡ್ತೀವಿ ಆ ರೂಪವನ್ನ ಇಲ್ಲಿ ಧ್ಯಾನ ಮಾಡಿಕೊಳ್ಬೇಕು. ಕ್ಷೀರ ಉದನ್ವತ್ ಪ್ರದೇಶ, ಹಾಲಿನ ಸಮುದ್ರದ ಪ್ರದೇಶದಲ್ಲಿ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ. ಸೈಕತ ಅಂದ್ರೆ ಮರಳು. ಇಲ್ಲಿ ಶುಚಿಮಣಿ ವಿಲಸತ್ ಅತ್ಯಂತ ಶುಚಿಮಣಿ ಅಂದ್ರೆ ಶುಭ್ರವಾಗಿರುವಂತಹ ಅತ್ಯಂತ ಬೆಲೆ ಬಾಳುವ ಮಣಿಗಳಿಂದ ಅಲಂಕರಿಸಲ್ಪಟ್ಟಿರುವ ಅಥವಾ ರಾರಾಜಿಸುತ್ತಿರುವಂತಹ ಸೈಕತೆ ಮೌಕ್ತಿಕಾನಾಂ. ಈ ಹಾಲಿನ ಸಮುದ್ರಕ್ಕೆ ಮೌಕ್ತಿಕ ಅಂದ್ರೆ ಮುತ್ತುಗಳು. ಈ ಮೌಕ್ತಿಕಾನಾಂ ಸೈಕತ ಅಂದ್ರೆ ಮುತ್ತುಗಳೇ ಮರಳಿನ ರಾಶಿಯಂತೆ. ನಾವು ಈಗ ಸಮುದ್ರದಲ್ಲಿ ಮರಳಿನ ರಾಶಿ ಹೇಗೆ ನೋಡ್ತೀವಿ, ಅಲ್ಲಿ ಆ ಭಗವಂತ ಇರುವಂತಹ ಹಾಲಿನ ಸಮುದ್ರಕ್ಕೆ ಮುತ್ತುಗಳೇ ಮರಳಂತೆ. ಆ ರೀತಿ ಧ್ಯಾನದಲ್ಲಿ ಇಲ್ಲಿ ಯೋಚನೆ ಮಾಡಬೇಕು. ಮಾಲಾ ಕ್ಲಿಪ್ತಾಸನಸ್ಥಃ ಸ್ಫಟಿಕ ಮಣಿನಿಭೈಃ ಮೌಕ್ತಿಕೈಃ ಮಂಡಿತಾಂಗಃ ಅಂದ್ರೆ ಮಾಲಾ ಕ್ಲಿಪ್ತ ಅಂದ್ರೆ ಈ ಮಾಲೆಯಿಂದ ಅಲಂಕರಿಸಿಕೊಳ್ಳಲ್ಪಟ್ಟಿರುವಂತಹ ಭಗವಂತ ಆಸನದಲ್ಲಿ ಅಂದ್ರೆ ಶೇಷನ ಆಸನದಲ್ಲಿ ಕುಳಿತಿರುವಂತಹ ಭಗವಂತನ ಸಂಕಲ್ಪ ಮಾಡಬೇಕು. ಶೇಷನ ಮೇಲೆ ನಾನಾ ವಿಧ ಮಾಲೆಗಳಿಂದ ಅಲಂಕರಿಸಲ್ಪಟ್ಟಂತಹ ಆ ಭಗವಂತ ಸ್ಫಟಿಕ ಮಣಿನಿಭೈಹಿ ಮೌಕ್ತಿಕೈಹಿ ಮಂಡಿತಾಂಗ. ಮಂಡಿತ ಅಂದ್ರೆ ಅಲಂಕರಿಸಲ್ಪಟ್ಟ ಅಂಗಗಳುಳ್ಳನು. ಅಂದ್ರೆ ಯಾವ ಸ್ಫಟಿಕ ಮಣಿ ತರ ಸ್ಫಟಿಕ ಮಣಿಯಂತೆ ಅಂದ್ರೆ ಪಾರದರ್ಶಕವಾದ ಅತ್ಯಂತ ಶುಭ್ರವಾದಂತಹ ನಾನಾ ವಿಧವಾದ ಮುತ್ತು ರತ್ನಮಣಿಗಳಿಂದ ಆ ಭಗವಂತನ ಕಡಗ, ತೋಳ್ಬಂದಿ, ನಾವು ಏನೇನು ಅಲಂಕಾರಕ್ಕೆ ಧರಿಸ್ತೀವಿ, ಕಿವಿಗೆ ಇದು ಈ ಎಲ್ಲವನ್ನ ಅಲ್ಲಿ ನಾವು ಚಿಂತನೆ ಮಾಡಬೇಕು. ಈ ಎಲ್ಲ ಅಲಂಕಾರಗಳಿಂದ ಭಗವಂತ ಅಲಂಕೃತನಾಗಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಶುಭ್ರೈಹಿ ಅಭ್ರೈಹಿ ಅದಭ್ರೈಹಿ ಉಪರಿ ವಿರಚಿತೈಹಿ ಮುಕ್ತ ಪೀಯೂಷ ವರ್ಷೈಹಿ ಆನಂದಿ ನಹ ಪುನೀಯಾತ್ ಅರಿ ನಳಿನಗದಾ ಶಂಖಪಾಣಿ ಮುಕುಂದ. ಈ ಶ್ಲೋಕದಲ್ಲಿ ನಾವು ಮುಕುಂದ ಅಂದ್ರೆ ಮುಚಂ ದದಾತೀತಿ ಅಂದ್ರೆ ಮೋಕ್ಷವನ್ನು ಕೊಡುವಂತಹ ಮುಕುಂದನ ರೂಪವನ್ನ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮ ಸಂಕಲ್ಪ ವಿಷ್ಣು ಸಹಸ್ರನಾಮ ಹಿಂದಿನೂ ಹೇಳಿದಂತೆ ಈ ಎಲ್ಲ ಸಂಸಾರದಿಂದ ಬಿಡುಗಡೆ ಹೊಂದೋದು. ಹಾಗಾಗಿ ಆ ಬಿಡುಗಡೆ ಕೊಡುವಂತಹ ಭಗವಂತನ ರೂಪವನ್ನ ಇಲ್ಲಿ ಧ್ಯಾನ ಮಾಡ್ತಿದ್ದೀವಿ. ಎಂಥ ಭಗವಂತನ ರೂಪ ಅಂತಂದ್ರೆ ಶುಭ್ರೈಹಿ ಅಭ್ರ ಅಂದ್ರೆ ಮೋಡಗಳು, ಶುಭ್ರ ಅಂದ್ರೆ ಗೊತ್ತು, ಅತ್ಯಂತ ಶುಭ್ರವಾಗಿರುವಂಥದ್ದು, ಯಾವುದೇ ಕೊಳಕು ಕಶ್ಮಲ ಇಲ್ಲದೆ ಇರುವಂತಹ ಶುಭ್ರವಾದ ಮೋಡಗಳು. ಅದಭ್ರೈಹಿ ಅಂದ್ರೆ ಹೇರಳವಾಗಿ
ಒತ್ತಾಗಿ ಸೇರ್ಕೊಂಡಿರುವಂತಹ ಮೋಡಗಳು. ಈಗ ಬಿಡಿ ಬಿಡಿಯಾಗಿ ಇರುವಂತಹ ಮೋಡದಲ್ಲಿ ಮಳೆ ಬರಲ್ಲ, ಒತ್ತಾಗಿರಬೇಕು ಮೋಡ. ಕಾರ್ ಮೋಡ ಅಥವಾ ತುಂಬಾ ಒತ್ತಾಗಿ ಕವಿದುಕೊಂಡಿರುವಂತಹ ಮೋಡ, ಅದನ್ನ ಇಲ್ಲಿ ಅನುಸಂಧಾನ ಮಾಡಬೇಕು. ಆ ಶೇ ಆ ಕ್ಷೀರ ಸಮುದ್ರದಲ್ಲಿ ಶೇಷನ ಆಸನದ ಮೇಲೆ ಭಗವಂತ ಅಲಂಕೃತನಾಗಿ ಕೂರ್ತಿದ್ದಾನೆ. ಅವನ ಮೇಲೆ ಅತ್ಯಂತ ಶುಭ್ರವಾದಂತಹ ಮೋಡಗಳು ಕವಿದುಕೊಂಡಿದೆ. ಅದು ಉಪರಿ ವಿರಿಚಿತ, ಈ ಭಗವಂತನ ಮೇಲೆ ಆ ರಚನೆ ಮೋಡಗಳ ವಿನ್ಯಾಸ ರಚನೆಗೊಂಡಿದೆ, ಅಂದ್ರೆ ಅಲ್ಲಿ ಕೂಡಿಕೊಂಡಿದೆ. ಅದು ಎಂಥದ್ದು ಮೋಡ ಅಂದ್ರೆ ನಮ್ಮಂಗೆ ಇಲ್ಲಿ ಕುಡಿಯೋ ನೀರನ್ನ ಸುರಿಸುವಂತ ಮೋಡ ಅಲ್ಲ. ಮುಕ್ತ ಪಿಯೂಷ ವರ್ಷೈಹಿ, ಅಂದ್ರೆ ಪಿಯೂಷ ಅಂದ್ರೆ ಅಮೃತ. ಆ ಭಗವಂತನ ಮೇಲೆ ಆ ಅಮೃತದ ಧಾರೆ ಸುರಿತಾ ಇದೆ. ಭಗವಂತ ಕ್ಷೀರ ಸಮುದ್ರದಲ್ಲಿ ಶೇಷನ ಆಸನದ ಮೇಲೆ ಕೂತಿದ್ದಾನೆ. ಒತ್ತಾದ ಮೋಡಗಳಿಂದ ಮೇಲಿಂದ ಆ ಒಂದು ಎರಚಲು ಅಥವಾ ನಾವು ಬ್ರೀಸ್ ಅಂತ ಏನ್ ಕರಿತೇವೆ, ಆ ರೀತಿಯಲ್ಲಿ ಸಣ್ಣದಾಗಿ ಆ ಅಮೃತದ ಹನಿಗಳು ಭಗವಂತನ ಮೇಲೆ ಬೀಳ್ತಾ ಇದೆ. ಹಾಗೆ ಚಿಂತನೆ ಮಾಡಬೇಕು. ಆನಂದಿ ನಹ ಪುನಿಯಾತ್ ಅರಿನಳಿನ ಗದಾ ಶಂಖಪಾಣಿ ಮುಕುಂದ. ಅರಿನಳಿನ ಗದಾ, ಅರಿ ಅಂತಂದ್ರೆ ಇಲ್ಲಿ ಚಕ್ರ, ನಳಿನ ಅಂದ್ರೆ ಕಮಲ, ಗದ ಅಂದ್ರೆ ಕೌಮದಿಕಿ ಅನ್ನುವಂತಹ ಗದೆ, ಶಂಖ ಅಂದ್ರೆ ಪಾಂಚಜನ್ಯ ಅನ್ನುವಂತಹ ಅನ್ನುವಂತಹ ಶಂಖ. ಅಂದ್ರೆ ಇಲ್ಲಿ ನಾವು ಹಿಂದಿನ ಮೊದಲಿನ ಶ್ಲೋಕಗಳಲ್ಲಿ ನೋಡಿದ್ವಿ, ಭಗವಂತನ ನಾಲ್ಕು ಕೈಯಲ್ಲಿ ನಾಲ್ಕು ಆಯುಧ ಅಥವಾ ಈ ಚಕ್ರ, ಶಂಖ, ಗದಾ, ಪದ್ಮ ಯಾಕೆ ಧ್ಯಾನ ಮಾಡ್ತೀವಿ ಅಂತಂದ್ರೆ ಇವು ನಾಲ್ಕು ಕೂಡ 4 ಪುರುಷಾರ್ಥಗಳನ್ನು ಕೊಡುವಂತಹದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥವನ್ನ ರೆಪ್ರೆಸೆಂಟ್ ಮಾಡುವಂತಹದ್ದು 4 ಆ ವಸ್ತು ಭಗವಂತನ ಕೈಯಲ್ಲಿದೆ ಅಂತ ಧ್ಯಾನ ಮಾಡ್ತಾ ಇದ್ದೀವಿ. ಹಾಗೆ 4 ತೋಳುಗಳಲ್ಲಿ 4 ಆಯುಧಗಳನ್ನು ಧರಿಸಿರುವಂತಹ ಆನಂದಿ ಅಂದ್ರೆ ಆನಂದಮಯನಾದ ಭಗವಂತ, ಆನಂದ ಉಳ್ಳವನು ಆನಂದಿ. ಅಂದ್ರೆ ಆನಂದದ ಒಡೆಯ. ಯಾರಿಂದ ಆನಂದ, ಸಕಲ ಜಗತ್ತಿನ ಆನಂದವು ನಿಯಮಿಸಲ್ಪಡುತ್ತವೋ, ಯಾರು ಆನಂದದಿಂದಲೇ ತುಂಬಿದ ರೂಪವೋ ಆ ಭಗವಂತ. ಮೋಕ್ಷ ಅಂತಂದ್ರೆ ನಮಗೆ ಈ ಜಗತ್ತಿನ ದುಃಖಗಳಿಂದ ದಾಟಿ ಆನಂದದ ರೂಪವನ್ನು ಪಡೆಯೋದು ಅಂತ. ಯಾರು ಸ್ವತಃ ಆನಂದಿ ಅಲ್ವೋ ಅವನು ಇನ್ನೊಬ್ರಿಗೆ ಆನಂದ ಹೇಗೆ ಕೊಡ್ತಾನೆ? ಆದ್ರಿಂದ ಆ ಭಗವಂತ, ಆನಂದಮಯನಾದ ಭಗವಂತ, ಮೋಕ್ಷವನ್ನು ಕೊಡುವಂತಹ ಮುಕುಂದ. ಚಕ್ರಶಂಖ ಗದಾ ಪದ್ಮ ಅಂದ್ರೆ ನಮ್ಮ ಎಲ್ಲ ಈ ಇಹದಲ್ಲಿ ಧರ್ಮ, ಅರ್ಥ, ಕಾಮಗಳನ್ನೆಲ್ಲ ಕೊಟ್ಟು ನಂತರ ಮೋಕ್ಷವನ್ನು ಕೊಡುವಂತಹ ಭಗವಂತ, ಅವನನ್ನ ಈ ಶ್ಲೋಕದಿಂದ ಚಿಂತಿಸಬೇಕು. ವಿಷ್ಣು ಸಹಸ್ರನಾಮ ಹೇಳುವಾಗ ಕ್ಷೀರ ಸಮುದ್ರದಲ್ಲಿ ಶಯನಾಗಿ ಅಥವಾ ಶೇಷನ ಆಸನದ ಮೇಲೆ ಭಗವಂತ ಕುಳಿತಿದ್ದಾನೆ. ಅವನ ಮೇಲೆ ಅಮೃತದ ಧಾರೆ ಅಥವಾ ಹೊನಲು ಹರಿತಾ ಇದೆ. ಆನಂದಮಯನಾದ ಆ ಭಗವಂತ ನಮ್ಮನ್ನು ಪುನಿಯಾತ್, ಪವಿತ್ರೀಗೊಳಿಸಲಿ. ಅಂದ್ರೆ ಈ ನಾವು ಭಗವಂತನ ಧ್ಯಾನ ಮಾಡುವಾಗ ಅತ್ಯಂತ ಪವಿತ್ರರಾಗಿ ಧ್ಯಾನ ಮಾಡಬೇಕು. ನಾವು ಮನೆಗೆ ಹೇಗೆ ಯಾರನ್ನಾರ ಕರೆದಾಗ ಮನೇಲಿರೋ ಗಲೀಜು ಅದನ್ನೆಲ್ಲ ಶುದ್ಧ ಮಾಡಿ ಬಂದವರಿಗೆ ಮನೆ ಚೆನ್ನಾಗಿ ಕಾಣೋಂಗೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಭಗವಂತನ ನಮ್ಮ ಬಳಿಗೆ ಅನುಗ್ರಹ ಮಾಡಕ್ಕೆ ಬಂದಾಗ ನಾವು ಕೂಡ ಭಗವಂತ ಪುನೀತರಾಗಿ ಶುಭ್ರರಾಗಿ ಇರಬೇಕು. ಹಾಗಾಗಿ ಸ್ವತಃ ನಮಗೆ ಪಾವನರಾಗಿರೋದಕ್ಕೆ ಬರಲ್ಲ. ಹಾಗಾಗಿ ಪುಣ್ಯತಮನಾದ ಭಗವಂತ ನಮ್ಮನ್ನು ಪುನೀಯಾತ್ ಪಾವನಗೊಳಿಸಲಿ. ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರ ಜಪ ಇನ್ನು ಮುಂದೆ ಮಾಡ್ತಾ ಇದ್ದೀವಿ. ಆ ಭಗವಂತ ನಮ್ಮನ್ನು ಪಾವನಗೊಳಿಸಿ ಈ ಸ್ತೋತ್ರಕ್ಕೆ ಅನುವು ಮಾಡಲಿ ಅನ್ನೋಂಥ ಸಂಕಲ್ಪ ಈ ಸ್ತೋತ್ರದಲ್ಲಿದೆ. ಮುಂದಿನ ಶ್ಲೋಕ. ಭಗವಂತನ ವಿಶ್ವರೂಪವನ್ನ ಈ ಶ್ಲೋಕದಲ್ಲಿ ಕಾಣ್ತೀವಿ. ಹಿಂದಿನ ಶ್ಲೋಕದಲ್ಲಿ ಪಾವನ ರೂಪವನ್ನು ನೋಡಿದ್ವಿ, ಮೋಕ್ಷ ಕೊಡುವಂತಹ ಭಗವಂತನ ಪಾವನ ರೂಪವನ್ನು ನೋಡಿದ್ವಿ. ಈಗ ಒಂದು ಅತ್ಯಂತ ವಿಚಿತ್ರವಾದಂತಹ ಒಂದು ವಿಶ್ವರೂಪವನ್ನ ಇಲ್ಲಿ ನೋಡ್ತೀವಿ. ಭೂಃಪಾದೌ ಯಸ್ಯ ನಾಭಿರ್ವ್ಯದಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾಶ್ರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಮ್ಯತೆ ತಂತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಭೂಃ ಪಾದೌ ಯಸ್ಯ ನಾಭಿರ್ವಿಯದಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶಾಃ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ
ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಭೂ ಪದವಿಭಾಗ. ಭೂಃ ಪಾದೌ ಯಸ್ಯ ನಾಭಿಃ ವಿಯತ್ ಅಸುಃ ಅನಿಲಃ ಚಂದ್ರಸೂರ್ಯೌ ಚ ನೇತ್ರೇ ಕರ್ಣೌ ವಾಷಾಃ ಶಿರಃ ದ್ಯೌಃ ಮುಖಂ ಅಪಿ ದಹನಃ ಯಸ್ಯ ವಾಸಃ ಅಯಂ ಅಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಇದು ಭಗವಂತನ ಒಂದು ವಿಶ್ವರೂಪ. ಇಲ್ಲಿ ಭಗವಂತನ ರೂಪ ಹೇಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಭೂಃ ಪಾದವು, ಈ ಭೂಲೋಕ ಅಂತ ಏನು ಹೇಳ್ತೀವಿ, ಭೂರ್ಲೋಕ ಅಂತ, ಅದೇ ಭಗವಂತನ ಪಾದ. ಭೂರ್ಲೋಕದಲ್ಲಿ ಭಗವನ ಪಾದ ತುಂಬಿದೆ. ಯಸ್ಯ ನಾಭಿಃ ವಿಯತ್, ಯಾರ ನಾಭಿಯೇ ಆಕಾಶ. ನಾವು ಸಮಸ್ತ ಆಕಾಶ ಅಥವಾ ವ್ಯೋಮ ಅಂತ ಏನು ಹೇಳ್ತೇವೆ, ಸ್ಕೈ, ಇದು ಭಗವಂತನ ನಾಭಿ ಅಂತೆ. ಅಂದರೆ ನಾವು ಎಲ್ಲ ಕಡೆ ಕೇಳಿದ್ದೀವಲ್ಲ, ಭಗವಂತನ ನಾಭಿ ಕಮಲದಿಂದ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ. ಅಂದರೆ ಈ ಸಮಸ್ತ ಬ್ರಹ್ಮಾಂಡವು ಅಂದರೆ ಎಲ್ಲವೂ ಇರೋದು ಆಕಾಶದಲ್ಲೇ. ಭಗವಂತನ ನಾಭಿಯೇ ಇಲ್ಲಿ ಆಕಾಶ ಅಂತ ನಾವು ಧ್ಯಾನ ಮಾಡಬೇಕು. ಭೂರ್ಲೋಕದಲ್ಲಿ ಪಾದವಿದೆ, ಭಗವಂತನ ನಾಭಿಯೇ ಈ ಆಗಸ ಅಥವಾ ಆಕಾಶ. ಅಸುಃ ಅನಿಲ, ಅನಿಲ ಅಂದರೆ ಗಾಳಿ. ಯಾರ ನಿಶ್ವಾಸವೇ ವಾಯುದೇವರು, ಬ್ರಹ್ಮಾಂಡಕ್ಕೆ ಜೀವನಾಧಾರವಾದಂತಹ ಆಕ್ಸಿಜನ್ ಅಂತ ಏನು ಇದೆ, ಭಗವಂತ ಆ ಅನಿಲ ಅಂದರೆ ಗಾಳಿ, ನಮ್ಮ ಪ್ರಾಣವಾಯು ಅಂತ ಏನಿದೆ ಅದು ಭಗವಂತನ ಉಸಿರು. ಭಗವಂತನ ಉಸಿರೇ ನಮ್ಮ ಹಸು ಆಗಿತ್ತು, ಅವನ ಉಸಿರೇ ನಮ್ಮ ಹಸು ಆಗಿದೆ. ಹಸು ಅಂದರೆ ಪ್ರಾಣ. ಆ ಪ್ರಾಣಶಕ್ತಿ ಭಗವಂತನ ಆ ನಿಶ್ವಾಸದಿಂದ ಜಗತ್ತೆಲ್ಲ ಉಚ್ಛ್ವಾಸ ಮಾಡ್ತಾ ಇದೆ. ಅಂತಹ ಭಗವಂತ ಚಂದ್ರ ಸೂರ್ಯೌಚ ನೇತ್ರೇ, ಚಂದ್ರ ಸೂರ್ಯರೇ ಕಣ್ಣುಗಳು. ಅಂದರೆ ಭಗವಂತನ ಕಣ್ಣು ಅಂದರೆ ನಮಗೆ ಬೆಳಕಿನ ಸಂಕೇತ. ಬೆಳಕಿಲ್ಲದೆ ಏನು ನೋಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವತಶ್ಚಕ್ಷುವಾದ ಭಗವಂತನಿಗೆ ಆ ಸೂರ್ಯ ಚಂದ್ರರ ಕಣ್ಣುಗಳು ಅಂದರೆ ಆ ಬೆಳಕಿನ ಪುಂಜಗಳೇ ಭಗವಂತನ ಕಣ್ಣುಗಳು. ಕರ್ಣೌ ವಾಷಾಹ, ವಾಷ ಅಂದರೆ ದಿಕ್ಕುಗಳು. ಭಗವಂತನ ಕಿವಿಗಳೇ ದಿಕ್ಕುಗಳು. ನಾವು ಏನೇ ಕೇಳಿದ್ರೂ ಕೂಡ ಆ ದಿಕ್ಕುಗಳಿಂದಲೇ ನಮಗೆ ಶಬ್ದ ಬರಬೇಕು. ಆ ಸೌಂಡ್ ವೇವ್ ಅಂತ ಏನು ಹೇಳ್ತೀವಿ ಅದು ಬೇರೆ ಬೇರೆ ದಿಕ್ಕುಗಳಿಂದಲೇ ಬರಬೇಕು. ಹಾಗಾಗಿ ಆ ಭಗವಂತನ ಆ ಕಿವಿಗಳೇ ದಿಕ್ಕುಗಳು. ಶಿರಃ ದ್ಯೌಹು, ದ್ಯುಲೋಕ ಅಥವಾ ದೇವಲೋಕ ಅಂತ ನಾವೇನು ಹೇಳ್ತೀವಿ, ಮೇಲಿನ ಊರ್ಧ್ವಲೋಕಗಳು, ಆ ಊರ್ಧ್ವಲೋಕವೇ ಭಗವಂತನ ಶಿರಸ್ಸು. ಮುಖಂ ಅಪಿ ದಹನಃ, ಮುಖ ಅಂದರೆ ದಹನ ಅಂದರೆ ಇಲ್ಲಿ ಅಗ್ನಿ. ಅಗ್ನಿಯೇ ಭಗವಂತನ ಮುಖ. ಅಂದರೆ ಅಗ್ನಿ ಭಗವಂತನ ಮುಖದಿಂದ ಹುಟ್ಟಿತು ಅಂತ ನಾವು ಪುರುಷ ಸೂಕ್ತದಲ್ಲಿ ಎಲ್ಲ ನೋಡಿರ್ತೀವಿ. ಯಸ್ಯ ವಾಸಃ ಅಯಂ ಅಬ್ಧಿಃ, ಬೇರೆ ಪಾಠಗಳಲ್ಲಿ ಯಸ್ಯ ವಾಸ್ತೇಯಂ ಅಬ್ಧಿಃ ಅಂತ ಕೂಡ ಕೆಲವು ಹೇಳಿರುವಂತಹ ಪಾಠಗಳಿದೆ. ಇದು ಪಾಠಭೇದ. ಅಂದರೆ ಭಗವಂತನ ವಾಸಃ ಅಯಂ ಅಬ್ಧಿ, ಅಬ್ಧಿ ಅಂದರೆ ಒಂದು ಕ್ಷೀರ ಸಮುದ್ರ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ. ಇಲ್ಲ ಅಂದರೆ ಆ ಕ್ಷೀರ ಸಮುದ್ರ ಅಂದರೆ ನಮ್ಮ ಹೃದಯ, ಹೃದಯ ಸಮುದ್ರ ಅಂತ ಏನು ಹೇಳ್ತೀವಲ್ಲ, ಭಗವಂತ ಆ ಮೂಲ ರೂಪದಿಂದ ನಮ್ಮ ಹೃದಯ ಸಮುದ್ರದಲ್ಲಿದ್ದಾನೆ. ಆ ಹೃದಯ ಸಮುದ್ರದಲ್ಲಿ ಅಂದರೆ ಇಷ್ಟೆಲ್ಲ ಬ್ರಹ್ಮಾಂಡ ವ್ಯಾಪಿಯಾದಂಥ ಭಗವಂತ ನಮ್ಮ ಹೃದಯದೊಳಗೂ ಇದ್ದಾನೆ ಅಂತ. ಅಂದರೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಏನು ಉಪನಿಷತ್ತು ಹೇಳುತ್ತೆ, ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಭಗವಂತ ವಿಶ್ವರೂಪಿಯಾಗಿ ಎಲ್ಲೆಡೆಯೂ ತುಂಬಿದ್ದಾನೆ ಮತ್ತು ನಮ್ಮ ಅಬ್ಧಿ ಅಂದರೆ ಹೃದಯ ಸಮುದ್ರದಲ್ಲಿ ಕೂಡ ಒಳಗೆ ಕೂಡ ಇದ್ದಾನೆ ಅಂತ ಇಲ್ಲಿ ಸಂಕಲ್ಪ. ಅಂಥ ಬ್ರಹ್ಮಾಂಡದಲ್ಲಿ ಏನೇನಿದೆ ಅಂತಂದ್ರೆ ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ. ಅಂದ್ರೆ ಸುರರು ಅಂದ್ರೆ ದೇವತೆಗಳು ಅಥವಾ ಸಜ್ಜನರು ಅಂತ ತಗೊಳ್ಬೇಕು. ನರರು ಅಂದ್ರೆ ಈ ಎಲ್ಲ ಋಷಿ ಮುನಿಗಳು, ಸಾಮಾನ್ಯ ಜನರು ಎಲ್ಲರೂ ಇದರಲ್ಲಿ ಸೇರ್ಕೋತಾರೆ. ಖಗಗಳು ಅಂದ್ರೆ ಆಕಾಶದಲ್ಲಿ ಸರಿಸುವಂತಹ ಪಕ್ಷಿ ಪ್ರಾಣಿಗಳು, ಕೀಟಗಳು ಎಲ್ಲವೂ ಕೂಡ ಆ ಖಗ ಅನ್ನುವಂತಹ ಇದರಿಂದ ಆಕಾಶದಲ್ಲಿ ಗಗನ ಮಾರ್ಗದಲ್ಲಿ ಸಂಚರಿಸುವಂತಹ ಸಮಸ್ತ ಜೀವಿಗಳು. ಮತ್ತು
ಗೋ ಅಂದ್ರೆ ಗೋ ಅಂದ್ರೆ ಒಂದು ಹಸು ಅಂತ ಇದೆ, ಇನ್ನೊಂದು ಎಲ್ಲ ಸಮಸ್ತ ಪ್ರಾಣಿಗಳು ಅಂದ್ರೆ ಭೂಮಿ ಮೇಲೆ ನಡೆಯುವಂತಹ ನಾಲ್ಕು ಕಾಲಿನ ಪ್ರಾಣಿಗಳು, ತೆವಳಾಡುವ ನಾಲ್ಕು ಕಾಲಿನ ಎಲ್ಲ ಪ್ರಾಣಿಗಳು ಕೂಡ ಆ ಗೋ ಅನ್ನುವಂತಹ ಒಂದು ಹೆಸರಿನಲ್ಲಿ ಅಡಗಿದೆ. ಮತ್ತೆ ಭೋಗಿ ಅಂತಂದ್ರೆ ನೆಲದಲ್ಲಿ ತೆವಳಿಕೊಂಡು ಓಡಾಡುವಂತಹ ಸರೀಸೃಪಗಳು. ಅಂದ್ರೆ ಇಲ್ಲಿ ಏನೇನಾಯ್ತು ಅಂದ್ರೆ ಆಕಾಶದಲ್ಲಿ ಸಂಚರಿಸುವಂಥದ್ದು ನಾಲ್ಕು ಕಾಲಿನ ಪ್ರಾಣಿಗಳು, ಹಾರಾಡುವಂಥ ಪ್ರಾಣಿಗಳು, ತೆವಳುವಂಥ ಪ್ರಾಣಿಗಳು, ಸಾಮಾನ್ಯವಾಗಿ ನಾಲ್ಕು ಕಾಲಿನಿಂದ ಓಡಾಡೋ ಎಲ್ಲ ಪ್ರಾಣಿಗಳು ಇಲ್ಲಿ ಬಂದವು. ಮತ್ತೆ ಗಂಧರ್ವರು, ದೈತ್ಯರು ಅಂತ ಹೇಳಿ ಇದು ಬೇರೆ ಬೇರೆ ಆ ಆ ಒಂದು ಗುಂಪುಗಳಿದೆ, ಸಮೂಹಗಳು, ಜೀವ ಸಮೂಹಗಳಿದೆ. ಅದೆಲ್ಲವನ್ನು ಇಲ್ಲಿ ಭಗವಂತನ ಒಳಗೇನೆ ಸಂಕಲ್ಪ ಮಾಡ್ತಾ ಇದ್ದೇವೆ. ಅಂದ್ರೆ ದುಷ್ಟರು ಕೂಡ ಭಗವಂತನಲ್ಲೇ ಇರಬೇಕು, ಅವ್ರಿಗೇನು ಸಪರೇಟ್ ಆಗಿ ಅದಕ್ಕೇನು ಬೇರೆ ಅಸ್ತಿತ್ವ ಇಲ್ಲ. ಏನೇ ಇದು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಭಗವಂತನ ಒಳಗೇನೆ ಆಶ್ರಿತವಾಗಿರಬೇಕು. ಭಗವಂತನ ಆಶ್ರಯವನ್ನು ಬಿಟ್ಟು ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚಿತ್ರಂ ರಂ ರಮ್ಯತೆ ಅಂತ ಭಗವಂತನ ವಿಶ್ವರೂಪ ಅತ್ಯಂತ ವಿಚಿತ್ರವಾಗಿ ಬೇರೆ ಎಲ್ಲೂ ಕಾಣದಂತೆ ರಮ್ಯತೆ ಅಂದ್ರೆ ಅವನು ಆನಂದಮಯನಾಗಿದ್ದಾನೆ. ಅವನು ಒಳಗೆ ಅವನಲ್ಲೇ ಎಲ್ಲವೂ ಆಶ್ರಿತವಾಗಿದ್ದರೂ ಕೂಡ ಅವನಿಗೆ ಅದು ಯಾವುದರ ಸ್ಪರ್ಶವೂ ಇಲ್ಲದೆ ಅವನು ಆನಂದಮಯನಾಗಿ ಚಿತ್ರಂ ರಂ ರಮ್ಯತೆ ತಬ್ ತ್ರಿಭುವನ ವಪುಷಂ ವಿಷ್ಣು ಈಶಂ ನಮಾಮಿ. ಅಂತಹ ತ್ರಿಭುವನ ಬ್ರಹ್ಮಾಂಡವೇ ಯಾರಿಗೆ ಶರೀರವಾಗಿದೆಯೋ, ಅಂದ್ರೆ ಭಗವಂತನಿಗೆ ಯಾವ ಶರೀರದ ಅವಶ್ಯಕತೆಯೂ ಇಲ್ಲ, ಆದರೆ ಅವನು ಅದರೊಳಗಡೆ ತುಂಬಿದ್ದಾನೆ, ಆದ್ರಿಂದ ಅದನ್ನ ಶರೀರ ಅಂತ ಅಲ್ಲಿ ಸಂಕಲ್ಪ ಹೇಳ್ತಾರೆ. ತ್ರಿಭುವನ ವಪುಷಂ, ಮೂರು ತ್ರಿಭುವನ ಬ್ರಹ್ಮಾಂಡವೇ ಅವನ ಶರೀರ ಅಂತ ಇಲ್ಲಿ ಅಂದ್ರೆ ಅಷ್ಟು ಬ್ರಹ್ಮಾಂಡ ವ್ಯಾಪಿಯಾಗಿದ್ದಾನೆ ಅಂತ ಸಂಕಲ್ಪ ಮಾಡ್ತಾ ಇದ್ದೇವೆ. ಅಂತಹ ವಿಷ್ಣು ಅನ್ನೋ ಶಬ್ದವೂ ಅಷ್ಟೇ ಕೂಡ ವಿಶತಿ, ಎಲ್ಲದರ ಒಳಗೂ ಪ್ರವೇಶಿಸುತ್ತಾನೆ ಅಂತ. ಅಂತಹ ವಿಷ್ಣು ಈಶ ಅಂದ್ರೆ ಶಂಕರಾಚಾರ್ಯರು ಕೂಡ ಈಶಂ ಅಂತಂದ್ರೆ ಈಶನಶೀಲ ನಾರಾಯಣ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಉಪನಿಷತ್ತುಗಳಲ್ಲೂ. ಎಲ್ಲರೂ ಕೂಡ ಈಶ ಅಂತಂದ್ರೆ ಎಲ್ಲವನ್ನು ಈಶನ ಅಂದ್ರೆ ನಿಯಮನ ಮಾಡುವಂತಹ ಕಂಟ್ರೋಲಿಂಗ್ ಪವರ್ ಅಂತ ಏನು ಹೇಳ್ತೀವಿ ಅಂತಹ ವಿಷ್ಣು. ಯಾರು ಎಲ್ಲೆಡೆಯೂ ಇರಬಲ್ಲರೋ ಅವರು ಎಲ್ಲವನ್ನೂ ಕೂಡ ನಿಯಮನ ಅಥವಾ ಕಂಟ್ರೋಲ್ ಮಾಡಬಲ್ಲರು. ಹಾಗಾಗಿ ಎಲ್ಲದರೊಳಗೂ ತುಂಬಿರುವಂತಹ ಭಗವಂತ ಈ ಎಲ್ಲವನ್ನು ನಿಯಮನ ಮಾಡುವಂತಹ ಈಶ ವಿಷ್ಣುವನ್ನು ನಮಾಮಿ ನಮಸ್ಕರಿಸುತ್ತೇನೆ ಅಂತ ಇಲ್ಲಿ ಧ್ಯಾನ ಶ್ಲೋಕ ಇಲ್ಲಿಗೆ ಭಗವಂತನ ವಿಶ್ವರೂಪದ ಒಂದು ದರ್ಶನ ಇಲ್ಲಿಗೆ ಮುಗಿಯತ್ತೆ. ಮುಂದಿನ ಶ್ಲೋಕಗಳಲ್ಲಿ ಇನ್ನು ಉಳಿದ ಧ್ಯಾನ ಶ್ಲೋಕಗಳು ಇರುತ್ತವೆ. ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ ಮತ್ತು ಅಭಿವಂದನೆಗಳು.